ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಹೆಂಗೆ ಓಪನ್ ಮಾಡೋದು? ಯೂಟ್ಯೂಬ್ ಓಪನ್ ಮಾಡಿದ್ದೀರಿ, ಆ ಸ್ಕ್ರೀನ್ ಕೆಳಗಡೆ ಒಂದು ಟ್ರಯಾಂಗಲ್ ಶೇಪ್ ಬಟನ್ ಇದೆ ನೋಡಿ, ಅದನ್ನು ಟಚ್ ಮಾಡಿ. ಕೆಳಗಡೆ ಸಂಪೂರ್ಣ ವಿವರ, ವಿಳಾಸ, ಫೋನ್ ನಂಬರು, ಸಮಯ ಇತ್ಯಾದಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಬಹುದು. ವೀಕ್ಷಕರೇ, ಇವತ್ತಿನ ವಿಷಯ ಏನು ಗೊತ್ತಾ? ಈ ಡಯಾಬಿಟಿಸ್ ಪೇಷಂಟ್ಸ್ಗಳಿಗೆ, ಶುಗರ್ ಇರೋ ಅಂಥವ್ರದ್ದು ಒಂದು ಗೋಳು ಅಂತ ನಾವು ಅಂದ್ಕೊಂತೀವಿ, ಹಿಂಸೆ ಅವ್ರಿಗೆ ಪಾಪ. ಅದೇನು ಅಂತಂದರೆ, ಸಾರ್ ನನಗೆ ಸಿಹಿ ತಿನ್ನಬೇಕು ಅಂದರೆ ಭಾಳ ಆಸೆ, ಒಂದೇ ಒಂದು ಜಾಮೂನು, ನಮ್ಮ ಮನೆಗೆ ಜಾಮೂನು ಮಾಡಿದ್ದಾರೆ ಇವತ್ತು, ಅದನ್ನು ಹಿಂಡ್ಕೊಂಡರ ತಿನ್ನಲ ಅಂತ ಕೇಳ್ತಾರೆ. ರಸ ಎಲ್ಲ ತೆಗೆದು ಹಿಂಡ್ಕೊಂಡರ ತಿಂತೀನಿ, ಅವಕಾಶ ಮಾಡಿಕೊಡ್ರಿ, ನನಗೆ ಸ್ವೀಟ್ ಅಂದ್ರೆ ಭಾಳ ಇಷ್ಟ. ಹೋಗಲಿ ಜಾಮೂನು ಬೇಡ ಅಂತಂದರೆ ಅಟ್ಲೀಸ್ಟ್ ಯಾವ್ದಾರ ಒಂದು ಹಣ್ಣಾದರೂ ಹೇಳ್ರಿ ತಿಂತೀನಿ ನಾನು ಅಂತ ಬೇಡ್ತಾರೆ. ಅಂಥವರಿಗೆ, ಶುಗರ್ ಇರೋ ಅಂಥವರು, ಶುಗರ್ ಕಂಟ್ರೋಲಲ್ಲಿದ್ದ ಅಂಥವರು ಎಂಥ ಹಣ್ಣನ್ನು ಬಳಕೆ ಮಾಡಬಹುದು? ಆ ಹಣ್ಣನ್ನು ಬಳಕೆ ಮಾಡಿದಾಗ್ಯೂ ಕೂಡ ನಿಮಗೆ ಯಾವುದೇ ರೀತಿಯ ಶುಗರ್ನ ಲೆವೆಲಲ್ಲಿ ಹೆಚ್ಚು ಆಗಬಾರದು, ನಿಮಗೆ ಯಾವುದೇ ರೀತಿಯ ಶುಗರಿನ ತೊಂದರೆ ಉಲ್ಬಣ ಆಗಬಾರದು. ಅಂದರೆ ಯಾವ ಹಣ್ಣು ವೀಕ್ಷಕರೇ? ಹೇಳ್ತೇನೆ ಕೇಳಿ. ದಿ ಬೆಸ್ಟ್ ಹಣ್ಣು, ದಿ ಬೆಸ್ಟ್ ಫ್ರೂಟ್ ಫಾರ್ ಡಯಾಬಿಟಿಕ್ ಪೇಷಂಟ್ಸ್ ಅಂದರೆ ನೇರಳೆ ಹಣ್ಣು ವೀಕ್ಷಕರೇ. ನೇರಳೆ ಹಣ್ಣನ್ನು ನೀವು ಕೆಜಿಗಟ್ಟಲೆ ತಿನ್ನಿರಿ, ನಿಮ್ಮ ಶುಗರ್ಗೆ ಯಾವುದೇ ರೀತಿಯ ಮಾರಕ ಇಲ್ಲ, ಶುಗರ್ ಲೆವೆಲ್ ಜಾಸ್ತಿ ಆಗಲ್ಲ, ಹೆಚ್ಚಾಗಿ ಉಪಯೋಗ ಮಾಡ್ಬೋದು. ಹಣ್ಣನ್ನು ಅಷ್ಟೇ ತಿನ್ನೋದಲ್ಲ, ಆ ಬೀಜವನ್ನು ಕೂಡ ಎಸಿಬೇಡಿ ವೀಕ್ಷಕರೇ. ಆ ಬೀಜವನ್ನು ತಂದು ನೆರಳಿನಲ್ಲಿ ಒಣಗಿಸಿ. ಆ್ಯಕ್ಚುಲಿ ನೇರಳೆ ಹಣ್ಣು ಸೀಸನಲ್ ಫ್ರೂಟ್, ಆ ಒಂದು ಪರ್ಟಿಕ್ಯುಲರ್ ಸೀಸನಲ್ಲಿ ಮಾತ್ರ ಲಭ್ಯ. ಬೇರೆ ಟೈಮಲ್ಲಿ ನಿಮಗೆ ಹಣ್ಣು ತಿನ್ನಬೇಕು ಅಂತ ಅನಿಸಿದರೆ ಸಿಗಲ್ವಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಆ ಹಣ್ಣಿನ ಬೀಜಗಳನ್ನು ಒಣಗಿಸಿಟ್ಕೊಂಡಿರ್ಬೇಕು. ಸೀಸನಲ್ಲಿ ಹಣ್ಣನ್ನು ತಿಂದು ನೆರಳಿನಲ್ಲಿ ಒಣಗಿಸಿ ಅದರ ಚೂರ್ಣವನ್ನು ಮಾಡಿಟ್ಕೊಂಡು ದಿನನಿತ್ಯ ಬೆಳಗ್ಗೆ ಒಂದು ಅರ್ಧ ಚಮಚ, ರಾತ್ರಿ ಅರ್ಧ ಚಮಚ ಮಜ್ಜಿಗೆ ಜೊತೆಗೆ ಬೆರೆಸ್ಕೊಂಡು ಕುಡಿತಾ ಬಂದಿದ್ದೆ ಅದರಲ್ಲಿ ಖಂಡಿತವಾಗೂ ಶುಗರು ಹತೋಟಿಗೂ ಬರ್ತದೆ. ಆ ಹಣ್ಣಿನಲ್ಲಿ ಇದ್ದಂತಹ ಕ್ವಾಲಿಟಿಗಳು ಕೂಡ ನಿಮ್ಮ ದೇಹಕ್ಕೆ ಲಭ್ಯ ಆಗ್ತವೆ. ದೇಹದಲ್ಲಿ ಯಾವುದೇ ರೀತಿಯ ವೀಕ್ನೆಸ್ ಆಗಲ್ಲ. ಶುಗರ್ ಇರೋಂಥವರಿಗೆ ನರಗಳ ದೌರ್ಬಲ್ಯತೆ ಆಗ್ತದೆ ವೀಕ್ಷಕರೇ. ಡಯಾಬಿಟಿಕ್ ನ್ಯೂರೋಪತಿ ಅಂತ ಆಗ್ತದೆ, ಡಯಾಬಿಟಿಕ್ ನೆಫ್ರೋಪತಿ ಅಂತ ಆಗ್ತದೆ, ಡಯಾಬಿಟಿಕ್ ರೆಟಿನೋಪತಿ ಅಂತ ಆಗ್ತದೆ. ಅಂದರೆ ಕಣ್ಣಿನ ಸಮಸ್ಯೆ, ಕಿಡ್ನಿಗಳ ಸಮಸ್ಯೆ, ನರಗಳ ದೌರ್ಬಲ್ಯತೆ, ಲೈಂಗಿಕ ದೌರ್ಬಲ್ಯತೆಯೂ ಕೂಡ ಆಗ್ತದೆ ಕೆಲವೊಂದು ಟೈಮ್. ನರಗಳ ದೌರ್ಬಲ್ಯತೆ, ಕಾಲು ಬೆರಳು, ಕೈ ಬೆರಳುಗಳೆಲ್ಲ ಜೋಂಬರ ಅಂಥದ್ದು, ಇಂಥದ್ದೆಲ್ಲ ಆಗಬಾರದು ಶುಗರ್ ಇರೋಂಥವರಿಗೆ. ಅಂತಂದರೆ ನೇರಳೆ ಹಣ್ಣನ್ನು ಹೇರಳವಾಗಿ ಉಪಯೋಗ ಮಾಡಿ, ಅದರ ಜೊತೆಗೆ ನೇರಳೆ ಹಣ್ಣಿನ ಬೀಜಗಳನ್ನು ಎಸಿಬೇಡ್ರಿ, ಅದರ ಚೂರ್ಣವನ್ನು ಮಾಡಿಟ್ಕೊಂಡು ಅದರ ಪೌಡ್ರನ್ನು ಮಜ್ಜಿಗೆ ಜೊತೆಗೆ ಬೆಳಗ್ಗೆ ಮತ್ತು ಸಾಯಂಕಾಲ ದಿನನಿತ್ಯ ಪ್ರಯೋಗ ಮಾಡ್ತಾ ಬಂದಿದ್ದೆ. ಅದರಲ್ಲಿ ಶುಗರ್ ಕಾಯಿಲೆಯಿಂದ ಬರುವಂತಹ ಮತ್ತು ಅಸೋಸಿಯೇಟೆಡ್ ಕಂಪ್ಲೇಂಟ್ಸ್ ಅಂತ ಹೇಳ್ತೀವಿ, ಪಾರ್ಶ್ವ ಪರಿಣಾಮಗಳು ಅಂತ ಹೇಳ್ತೀವಿ, ಅವುಗಳನ್ನು ಹತೋಟಿಗೆ ತರಲಿಕ್ಕೆ ಇದು ಅನುಕೂಲಕಾರಕ. ದಯವಿಟ್ಟು ಈ ಎಲ್ಲ ನಮ್ಮ ಸಿಹಿ ಜನಗಳು, ಅಂದರೆ ಮಧುರವಾದ ಜನಗಳು, ಅಂದರೆ ಶುಗರ್ ಇರೋಂಥ ಜನಗಳಿಗೆ, ಅಂದರೆ ಡಯಾಬಿಟಿಸಿಂದ ಬಳಲ್ತಾ ಇರೋಂತಹ ಜನಗಳಿಗೆ ಎಲ್ರಿಗೂ ಶೇರ್ ಮಾಡಿ. ಈ ವಿಷಯ ಎಲ್ರಿಗೂ ತಿಳಿಸಿ ಹೇಳಿ. ಹಣ್ಣನ್ನು ಅವರು ಧಾರಾಳವಾಗಿ ಯಾವುದೇ ರೀತಿಯ ಭಯ ಆತಂಕ ಇಲ್ಲದೆ ಉಪಯೋಗ ಮಾಡಲಿ ಅನ್ನುವುದು ನನ್ನ ಅಭಿಲಾಷೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರು.